ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಸುನೀತಾ ಮಾತಾಡ್ತಾ ಇರೋದು. ಬನ್ನಿ, ಇವತ್ತು ತರಕಾರಿ ಇಲ್ಲದೆ ಇದ್ದಾಗ ಬರೀ ಬಟಾಣಿ ಹಾಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಬನ್ಸಿರವನ್ನು ತೊಗೊಂಡಿದ್ದೀನಿ. ಇದು ಒಂದು ಬಾಣಲಿಗೆ ಹಾಕಿ ಹುರಿತಾ ಇದ್ದೀನಿ. ಆ್ಯಕ್ಚುಲಿ ಎಣ್ಣೆ ತುಪ್ಪ ಇದನ್ನು ಬೇಕಾದರೆ ಹಾಕೊಳ್ಳಿ, ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇದು ಬಂದು ನೋಡಿ ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೀವು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಒಂದು ಈರುಳ್ಳಿ, ಒಂದು ಟೊಮೊಟೊನು, 4-5 ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಬಟಾಣಿ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ. ತುಂಬಾ ಈಸಿ, ಬೇಗ ಮಾಡ್ಬೋದು. ಅದು ಹುರಿದಾದ್ಮೇಲೆ ಒಂದು ಘಮ್ ಅಂತ ಸ್ಮೆಲ್ ಬರುತ್ತೆ ನಿಮಗೆ. ಆ ಸ್ಮೆಲ್ ಬಂದಮೇಲೆ ಏನು ಮಾಡಿದರೆ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ ಸೈಡಿಗೆ. ಬನ್ನಿ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು, ಸ್ವಲ್ಪ ಸಾಸಿವೆ ಹಾಕೋಬೇಕು, ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕೊಂಡಷ್ಟು. ಈ ಕಡಲೆಬೇಳೆ ಹಾಕೊಂಡಾದ್ಮೇಲೆ ನೀವು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಇದಕ್ಕೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಏನು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕೋಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ, ಆ್ಯಕ್ಚುಲಿ ಇದಕ್ಕೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಹೊಕ್ಕು ಹಾಕ್ಕೊಂಡು ಅದಕ್ಕೆ ನೀವು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ಕೊಳ್ಳಿ. ಇದೇ ರೀತಿ ಇದನ್ನು ಬಾಡಿಸ್ಕೊಳ್ತಾ ಬನ್ನಿ. ನೀವು ಉಪ್ಪು ನೋಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಇನ್ನೊಂದು 2-3 ಸತಿ ಹಾಕಬೇಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಇದನ್ನು ಬಾಡಿಸ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಸಾಫ್ಟ್ ಆಗಿರೋದು ಬರುತ್ತೆ. ಇದಾದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ಬಟಾಣಿ ಹಾಕೋಬಿಡಿ. ಬಟಾಣಿ ಮತ್ತು ಟೊಮೊಟೊ ಹಣ್ಣು ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ಳಿ. ಸಿಮ್ನಲ್ಲಿ ಬೇಯಿಸ್ಕೊಳ್ಳಿ. ಇದನ್ನು ಬೇಯಿಸ್ಕೊಂಡಾದ್ಮೇಲೆ ಟೊಮೊಟೊ ಹಣ್ಣು, ಬಟಾಣಿ ಎರಡು ಒಟ್ಟಿಗೆ ಹಾಕ್ಕೊಳ್ಳಿ. ಇವಾಗಲೂ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಇದಕ್ಕೆ ಬೇಕಾದರೆ, ಯಾಕೆಂದರೆ ಅದು ನೋಡಿ ಉಪ್ಪು ಹಾಕಿದ್ದೀನಿ, ನಾನು ಹಾಕ್ಕೊತೀನಿ ಯೂಶ್ವಲಿ. ಇದಾದಮೇಲೆ ಇದನ್ನು ಈ ರೀತಿ ಬಾಡಿಸ್ತಾನೆ ಇರಿ. ಸಿಮ್ಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಏನು ಮಾಡಿಬಿಡಿ. ತುಂಬ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಹುರಿತಾ ಬರಬೇಕು. ಇದು ಸಾಫ್ಟ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ. ಸೇಮ್ ಇದೇ ಮೆಥಡಲ್ಲಿ ನೀವು ತರಕಾರಿಗಳನ್ನೆಲ್ಲ ಹಾಕೋಬೇಕು ಈ ಜಾಗದಲ್ಲಿ, ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ ಈ ರೀತಿ ಇರುತ್ತೆ. ಇದಾದಮೇಲೆ ನೋಡಿ ಎಲ್ಲ ನಿಮ್ಗೆ ಬೆಂದಿರೋದು ನಾನು ತೋರಿಸಿದ್ದೀನಿ. ಇದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಮುಕ್ಕಾಲು ಗ್ಲಾಸ್ ಆಗುವಷ್ಟು ನಾನು ಬನ್ಸಿ ರವೆ ತೊಗೊಂಡಿದ್ದೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ 3-4 ಅದ್ರ 4 ನೀವು ನೀರು ಹಾಕ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಮತ್ತು ನಿಮಗೆ ಜ್ಯೂಸಿಯಾಗಿ ಬರುತ್ತೆ. ನೋಡಿ ನಾನು 4 ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಉಪ್ಪು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಇರಬೇಕು. ನೋಡಿ ಇದಂತೂ ಮೇಯ್ನ್ ನೆನ್ಪಿಟ್ಕೊಳ್ಳಿ ಉಪ್ಪಿಟ್ಟಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನೀವು ತುಂಬಾ ಜಾಸ್ತಿ ಸಾಲ್ಟ್ ಆಗಿರೋ ಥರ ಟೇಸ್ಟ್ ನೋಡಿ ಉಪ್ಪನ್ನ ಹಾಕೋಬೇಕು. ನಾನು ಅದೇ ರೀತಿ 2-3 ಸತಿ ನೋಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಅಂತಂದರೆ ಈ ರೀತಿ ಆಗಿದೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಆಲ್ರೆಡಿ ಎತ್ತಿಟ್ಕೊಂಡಿದ್ವಲ್ಲ ಸೈಡ್ಗೆ, ಆ ರವೆನ ಒಂದು ಚೂರಾಗಿ ಹಾಕೊತ ಕಲಿಸ್ಕೊಳ್ತಾ ಬರಬೇಕು. ಒಂದೇ ಸತಿ ಹಾಕಬೇಡಿ, ಗಂಟಾಗುತ್ತೆ. ಸೊ ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ. ನೀವು ಈ ಥರ ಮಾಡಬೇಕು. ಸ್ವಲ್ಪ ಹಾಕ್ಕೊಳ್ತಾ ಏನು ಮಾಡಬೇಕಂದ್ರೆ ತಿರುಗಿಸ್ತಾ ಬರಬೇಕು. ಕೈ ಬಿಡಬೇಡಿ ಯಾವುದೇ ಕಾರಣಕ್ಕೂ. ತಿರುಗಿಸ್ತಾನೆ ಇರಿ. ನೋಡಿ ತೆಳ್ಳಿಗೆ ಇರುತ್ತೆ ಸ್ಟಾರ್ಟಿಂಗು, ಈ ರೀತಿ ಅಲ್ಲ. ಇದು ನಿಮಗಿನ್ನೂ ಆಗಬೇಕು, ಆಗ್ತಾನೆ ಇರುತ್ತೆ. ನೀವು ಅದನ್ನು ತಿರುಗಿಸ್ತಾ ಬಂದರೆ ಈ ರೀತಿ ಆಗ್ತಾ ಇರುತ್ತೆ. ನೋಡಿ ನಾನು ಹಾಗೆ ಮಾಡ್ತಾನೆ ಇದ್ದೀನಿ, ಕೈನ ಬಿಡಬೇಡಿ. ನೋಡಿ ಇವಾಗ ಒಂದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ನೋಡಿ ಯಾವ ರೀತಿ ಆಗ್ತಾಯಿದೆ ಅಂದ್ಬಿಟ್ಟು. ನೋಡಿ ಇದೇ ರೀತಿ ಈ ಥರ ಗಟ್ಟಿ ಆಗುತ್ತೆ. ನೋಡಿ ಕೊನೆಗೆ ಈ ರೀತಿ ಆಗುತ್ತೆ. ಇದಾದಮೇಲೆ ನೀವು ಗ್ಯಾಸ್ನ ಆಫ್ ಮಾಡಿ ಒಂದು ತಟ್ಟೆ ಏನಾದರೂ ಮುಚ್ಚಿ ಒಂದು 10-15 ನಿಮಿಷ, 10 ನಿಮಿಷ ಇಟ್ಟರೆ ಸಾಕು, ಒಂದು 5-10 ನಿಮಿಷ ಇಟ್ಟರೆ ಸಾಕು. ಬಿಸಿಯಾಗಿರುವಂತಹ ಬನ್ಸಿ ರವೆ ಉಪ್ಪಿಟ್ಟು ಯಾವುದೇ ರೀತಿ ತರಕಾರಿ ಬರೀ ಬಟಾಣಿ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಗ ಇದನ್ನು ನೀವು ಮಾಡಿಕೊಂಡು ಬೇಗ ಹೇಗಿದೆ ಅಂತ ನನಗೆ ಟೇಸ್ಟ್ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ನನ್ನ ಫಾಲೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಲವ್ ಯು ಗೈಸ್.